ದಾಂಡಿನ ಅಂಚನ ಸವರಿಕೊಂಡು ನೇರವಾಗಿ ಗೂಟನ್ನು ಕ್ರಮಿಸಿಕೊಳ್ಳುವ ಮುಖಾಂತರವಾಗಿ ಮೂರನೆಯ ಹುದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. ಏನಾರು ಹೊಸ ಆಟಗಾರ ಅಭಿಷೇಕ್ ಇದೀಗ ಅಂಕಣಕ್ಕೆ ಬರ್ತಾ ಇರುವಂತ ಮತ್ತೋರ್ವ ಯುವ ಆಟಗಾರ. ಆರಂಭಿಕ ಹಂತದಲ್ಲಿ ಬ್ಲೂ ರೂಫಿನ ಬಾಲರ್ಸ್ ಗಳು ಸ್ಪಷ್ಟವಾಗಿ ಟೌನ್ ಎಕೆಎಂಎಸ್ ಆಟಗಾರನ ಕಟ್ಟಿ ಹಾಕ್ತಾ ಇದ್ದಾರೆ. ಈ ಬಾರಿ ಇರುವಂತಹ ಚೆಂಡು ತೀರಾ ವೇಗದ ಎಸೆತ ಔಟ್ ಸೈಡ್ ಅಷ್ಟ ಮೂಲಕ ಹಾದು ಹೋಗ್ತಾ ಇರುವಂತಹ ಚೆಂಡು ಈ ಒಂದು ಓವರಿನ ಎರಡನೇ ವೈಟ್ ಬಾಲ್ ಗಳಿಗೆ ಮತ್ತೆ ಅಫ್ವಾನ್ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 26ಕ್ಕೆ 3. ಈ ಬಾರಿ ಎಸೆದಿರುವಂತಹ ಚೆಂಡು ತೀರವಾಗಿ ಕೆಳಂಚಿನಲ್ಲಿ ಬಂದಿರುವಂತಹ ಎಸೆತ ನೇರವಾಗಿ ದಾಂಡನ್ನು ವಂಚಿಸಿಕೊಂಡು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. 4ನೇ ಹುದ್ದರಿ ಕೂಡ ಅಭಿಷೇಕ್ ರೂಪದಲ್ಲಿ ಮುಕ್ತಾಯ. ಆರಂಭಿಕ ಹಂತದಲ್ಲಿ ಚಾಲೆಂಜ್ ನವೀನ ಮತ್ತು ಅಶ್ವಿನ್ ಆಚಾರ್ಯ ಆಘಾತದ ಬಳಿಕ ಬ್ಯಾಕ್ ಟು ಬ್ಯಾಕ್ ಆಗಿ ಹುದ್ದರಿಗಳ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಸ್ಥಳೀಯ ಆಟಗಾರ ಅರುಣನ ಎಂಟ್ರಿ ಆಗ್ತಾ ಇದೆ ಅಂಕಣದ ಒಳಭಾಗದಲ್ಲಿ. ತಂಡದ ಮೊತ್ತ 26ಕ್ಕೆ 4. ಅಂತಿಮ 2 ಚೆಂಡುಗಳು ಮಾತ್ರ ಮೊದಲ ಇನ್ನಿಂಗ್ಸ್ ಮುಕ್ತಾಯದಲ್ಲಿ ಬಾಕಿ ಉಳಿತಾ ಇದೆ. ಈ ಬಾರಿ ಎಸೆದಿರುವಂತಹ ಎಸೆತ ಮತ್ತೆ ಬ್ಯಾಕ್ ಟು ಬ್ಯಾಕ್ ಹುದ್ದರಿಗಳ ಆಘಾತವನ್ನು ಕಾಣ್ತಾರೆ. ಅಫ್ವಾನ್ ಓರ್ವ ಕಿರಿಯ ಆಟಗಾರ ಆದ್ರೂ ಕೂಡ ಮೊತ್ತಮ ರೀತಿಯ ಒಂದು ಪಂದ್ಯ ಕೂಡ ಬಹಳ ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆಯನ್ನು ಮಾಡುತ್ತಾ ಇದ್ದಾರೆ. ಈ ಒಂದು ಓವರ್ನಲ್ಲಿ 3 ಹುದ್ದರಿಗಳನ್ನು ಕೂಡ ಅಫ್ವಾನ್ ಪಡೆದುಕೊಂಡ್ರು. ತನ್ನ ಮುಖಾಂತರವಾಗಿ ಇದನ್ನು ಮೊತ್ತ 26ಕ್ಕೆ 5. ಅಂತಿಮ ಚೆಂಡು ಮತ್ತೆ ಅಫ್ವಾನ್ ಅಂತಿಮ ಚೆಂಡಿಗಾಗಿ. ಹೊಸ ಆಟಗಾರ ತವಾಬ್ ಈ ಬಾರಿ ಎಸೆದಿರುವಂತಹ ಚೆಂಡು ಹ್ಯಾಟ್ರಿಕ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಫ್ವಾನ್ ಬಹಳಷ್ಟು ಉತ್ತಮ ರೀತಿಯಾಗಿರುವಂತಹ ಎಸೆತಗಾರಿಕೆ ಮಾಡಿದ್ರು. ಅಂತಿಮ ನಿರ್ಣಾಯಕ ಓವರ್ 4 ಹುದ್ದರಿಗಳ ಸಮೇತವಾಗಿ ಬಂದು ಹ್ಯಾಟ್ರಿಕ್ ಆಗಿ 3 ಕಂಟಿನ್ಯೂಸ್ ಹುದ್ದರಿಗಳನ್ನು ಕೂಡ ಮೊದಲ ಪಂದ್ಯದಲ್ಲಿ ಪಡೆದುಕೊಳ್ಳುತ್ತಾ ಇದ್ದಾರೆ. ಯುವ ಆಟಗಾರಾದ್ರೂ ಕೂಡ ಸಿಕ್ಕಿರುವಂತಹ ಅವಕಾಶ ಉತ್ತಮ ರೀತಿಯಾಗಿ ಉಪಯೋಗಿಸುವ ಒಂದು ಹಂತದಲ್ಲಿ ಯಶಸ್ಸನ್ನು ಪಡೆದುಕೊಂಡಿರುವಂತಹ ಹೊನ್ನಾಳದ ಭರವಸೆ ಯುವ ಬೌಲರ್ ಕೂಡ ಅಫ್ವಾನ್ ಅಂತಿಮ ಓವರ್ನಲ್ಲಿ 4 ಪ್ರಮುಖ ಹುದ್ದರಿಗಳನ್ನು ಕೂಡ ತೆಗೀತಾ ಇದ್ದಾರೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯ ಮೊತ್ತ 28, 26, 27ರ ಒಂದು ಟಾರ್ಗೆಟ್ ಅನ್ನ ಎದುರಾಳಿಗಳು ನೀಡ್ತಾ ಇದೆ. ಅದೇ ರೀತಿ ಮುಂದಿನ ಪಂದ್ಯವಾಗಿ ಕಟ್ಟೆ ಫ್ರೆಂಡ್ಸ್ ಕಾಳವಾರ ವಿರುದ್ಧವಾಗಿ ಶ್ರೀ ಗುರುಬ್ರಹ್ಮ ಉದ್ಯಾವರ ದಿನದ ಮುಂದಿನ ಪಂದ್ಯ ಆಡಲಿಕ್ಕಿದೆ. 2 ತಂಡ